ಇತ್ತೀಚೆಗೆ ಒಬೇಸಿಟಿ ಮೇಲೆ ಏನು ಜನಗಳೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಆ ಉದ್ದೇಶ ಒಂದು ಇಟ್ಕೊಂಡು ಫೈಟ್ ಒಬೇಸಿಟಿ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲ ಏಜ್ ಗ್ರೂಪ್ ಅವರಿಗೂ ಕೂಡ ಇಲ್ಲಿ ನಾವು ಟ್ರೀಟ್ಮೆಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕಿಡ್ಸ್ ಸ್ಪಾನು ಇರುತ್ತೆ, ಕಿಡ್ಸ್ ಮಸಾಜು ಇರುತ್ತೆ, ಕಿಡ್ಸ್ ಅವ್ರಿಗೂ ಇರುತ್ತೆ. 8 years ಇಂದ ಅಪ್ ಟು 8 years ಗಂಟನೂ ಮಾಡ್ಬೋದು ಸರ್. ಎಲ್ಲ ಥರ ಟ್ರೀಟ್ಮೆಂಟ್ಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಬಿ ವೆಲ್ ವೆಲ್ನೆಸ್ ಸೆಂಟರ್ ಅಫಿಷಿಯಲಿ ಈ ಮಂತ್ 25th ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಈ ಮಂತ್ನಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ಮದರ್ಸ್ ಡೇ ಆನ್ May 11th ಇದೆ, ದಟ್ ಈಸ್ ಆನ್ ಸಂಡೇ. ಸೊ ಅವತ್ತಿನ ದಿವಸ ನಾವು ಒಂದು ಮದರ್ಸಿಗೆಲ್ಲ ಒಂದು ಸ್ಪೆಷಲ್ ಏನಾದರೂ ಒಂದು ಥೆರಪೀಸ್ ಕೊಡ್ಬೋದು. ಓವರ್ ಫ್ಯಾಟ್ ಆಗಿರೋದ್ರಿಂದನೇ ಈ ಥರ ಮೆಡಿಕಲ್ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋ ಉದ್ದೇಶಕ್ಕೆ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಪೇನ್ ಮ್ಯಾನೇಜ್ಮೆಂಟು ಹೌದು. ನಮಸ್ತೆ, ನಾನು ಡಯಟಿಷಿಯನ್ ಸ್ಮೃತಿ. ಬ್ರ್ಯಾಂಡ್ ನ್ಯೂ ವೆಲ್ನೆಸ್ ಸೆಂಟರ್ ಸಿದ್ಧಾರ್ಥ ಲೇಔಟ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಕಾಲ್ಡ್ ಆಸ್ ಬಿ ವೆಲ್ ವೆಲ್ನೆಸ್ ಸೆಂಟರ್ ಅಂತ ಹೇಳಿ. ಸೊ ಇತ್ತೀಚೆಗೆ ಒಬೇಸಿಟಿ ಮೇಲೆ ಏನು ಜನಗಳೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಆ ಉದ್ದೇಶ ಒಂದು ಇಟ್ಕೊಂಡು ಫೈಟ್ ಒಬೇಸಿಟಿ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲ ಏಜ್ ಗ್ರೂಪ್ ಅವರಿಗೂ ಕೂಡ ಇಲ್ಲಿ ನಾವು ಟ್ರೀಟ್ಮೆಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಡಯಟ್ ಕನ್ಸಲ್ಟೇಷನ್, ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ಸು, ಮತ್ತು ಆಯುರ್ವೇದಿಕ್ ಥೆರಪೀಸು, ಮತ್ತು ಅದಲ್ಲದೆ ನಾವು ಕೆಲವೊಂದು ಅಕಾಡೆಮೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಲೈಕ್ ಥೆರಪಿ ಟ್ರೈನಿಂಗ್ಸ್ ಆಗಿರ್ಬೋದು ಅಥವಾ ಬ್ಯೂಟಿಷಿಯನ್ ಕೋರ್ಸಸ್ ಆಗಿರ್ಬೋದು. ಇದನ್ನು ನಾವು ಸ್ಟಾರ್ಟ್ ಮಾಡಿ ಸೊ ನಾವು ಒಂದು ಫೀಮೇಲ್ ಎಂಟ್ರಪ್ರೂನರ್ಸ್ ಶಿಪ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ವೆಲ್ನೆಸ್ ಟ್ರೀಟ್ಮೆಂಟ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವು ಯಾವುದೇ ರೀತಿಯ ಸಪ್ಲಿಮೆಂಟ್ಸ್ ಏನು ಕೊಡ್ತಾ ಇಲ್ಲ. ಬೇರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಕೆಲವೊಂದು ಸ್ಮಾಲ್ ಪೀರಿಯಡ್ನಲ್ಲೇ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ಬೋದು ಅಥವಾ ಸಪ್ಲಿಮೆಂಟ್ಸ್ ತೊಗೊಳ್ತಾ ಇರ್ಬೋದು, ಕೆಲವೊಂದು ಮೆಷಿನರೀಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ಸ್ ಮಾಡ್ತಾ ಇರ್ಬೋದು. ಸೊ ಇದನ್ನೆಲ್ಲನೂ ನಾವು ಯಾವುದೂ ಯೂಸ್ ಮಾಡದೆ ಒಂದು ಏನು ಎಕ್ಸ್ಟರ್ನಲ್ ಥೆರಪೀಸ್ ಮುಖಾಂತರನೇ ಮತ್ತು ಡಯಟ್ ಕನ್ಸಲ್ಟೇಷನ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮುಖಾಂತರನೇ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋ ತಿಳಿಸುವ ಒಂದು ನಮ್ಮ ಸೆಂಟ್ರನ್ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾನ್ ಇನ್ವೆಸಿವ್ ಟ್ರೀಟ್ಮೆಂಟನ್ನು ನಾವು ಮಾಡ್ತಾ ಇದ್ವಿ ಅನ್ನೋ ಒಂದು ಪ್ರೋಗ್ರಾಮ್ಸನ್ನು ಹೇಳಬೇಕು ಅಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನಗಳಿಗೂ ಈ ವಿಷಯ ಮುಟ್ಟಬೇಕು. ಮತ್ತು ನಮ್ಮ ಸೆಂಟ್ರ್ನಲ್ಲಿ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಎಲ್ಲ ಸೋಷಿಯೋ ಎಕನಾಮಿಕಲ್ ಸ್ಟೇಟಸಿಗೂ ಕೂಡ ಈ ಟ್ರೀಟ್ಮೆಂಟ್ಸ್ ಮುಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮಸ್ತೆ ಸರ್, ನನ್ನ ಹೆಸರು ಶೀಲಾ ಅಂತ. ಇಲ್ಲಿ ಎಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸು ಮಾಡ್ತೀವಿ. ಆ್ಯಕ್ಚುಲಿ ಬಾಡಿ ಮಸಾಜ್ ಮಾಡ್ತೀವಿ, ಆಮೇಲೆ ಕಟಿ ಬಸ್ತಿ ಅಂತ ಬ್ಯಾಕ್ ಟ್ರೀಟ್ಮೆಂಟ್ಗೆ, ನೀವಿಗೆ ಜಾನು ಬಸ್ತಿ ಅಂತ ಮಾಡ್ತೀವಿ, ಗ್ರೀವಾ ಬಸ್ತಿ ಅಂತ ಮಾಡ್ತೀವಿ ಸರ್. ನೆಕ್ಕಿಗೆ ರೀಸನಲ್ಲಿ ಗ್ರೀವಾ ಬಸ್ತಿ ಅಂತ ಮಾಡ್ತೀವಿ. ಮತ್ತು ಅವ್ರಿಗೆ ಫುಲ್ ಏನು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಬೇಕಂದರೆ ಎಲ್ಲ ಪಂಚಕರ್ಮ ಟ್ರೀಟ್ಮೆಂಟ್ಸು ಮಾಡ್ತೀವಿ. ನೀವು ಮನ ವಿರೇಚನ ಮತ್ತು ಬಸ್ತಿ ಮತ್ತು ರಕ್ತಮೋಷಣ ಆ ಥರದ್ದೆಲ್ಲ ಮಾಡ್ತೀವಿ. ಡಾಕ್ಟ್ರ್ ಕನ್ಸಲ್ಟೇಷನ್ ಇರುತ್ತೆ, ಡಾಕ್ಟ್ರ್ ಇರ್ತಾರೆ, ಡಾಕ್ಟ್ರ್ ಕನ್ಸಲ್ಟೇಷನ್ನು ಮಾಡ್ತೀವಿ ಸರ್. ಎಲ್ಲ ಟ್ರೀಟ್ಮೆಂಟ್ಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ, ಯಾರು ಬೇಕಾದ್ರೂ ಬಂದು ತಗೋಬೋದು. ಬಿಕಾಸ್ ನಿಮಗೆ ಗೊತ್ತಿರುವಂಗೆ ಎಲ್ಲ ಮದರ್ಸು ಎಷ್ಟು ನಿಮಗೋಸ್ಕರ, ಮಕ್ಳಿಗೋಸ್ಕರ ಏನು ಅವರು ಎವ್ರಿ ಡೇ ನಿಮ್ಮನ್ನು ನೋಡೋದ್ರಲ್ಲೇ, ಟೇಕಿಂಗ್ ಕೇರ್ ಮಾಡೋದ್ರಲ್ಲೇ ಮುಳುಗೋಗಿರ್ತಾರೆ. ಸೊ ಅವರಿಗೆ ಒಂದು ರೆಜುನೇಷನ್ ಥೆರಪೀಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬೈ 1 get 1 ಫ್ರೀ ಆಫರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅರೌಂಡ್ 1500 rupees ಪೇ ಮಾಡಿದ್ರೆ ಯು ವಿಲ್ ಗೆಟ್ 1800 rupees ವರ್ತ್ ಆಫ್ ಸರ್ವಿಸ್ ಫ್ರೀ ಅಂತ ಹೇಳಿ. ಅವ್ರಿಗೆ ರಿಲ್ಯಾಕ್ಸೇಷನ್ ಥೆರಪಿನೂ ಆಗಬೇಕು ಮತ್ತು ಮೋರ್ ಓವರ್ ಅವರ ಫಿಸಿಕಲ್ ಅಪಿಯರೆನ್ಸು ಕೂಡ ಚೇಂಜ್ ಆಗಬೇಕು ಅನ್ನೋ ಥರ ಸ್ಟ್ರೆಸ್ ರಿಲೀಫ್ ಮ್ಯಾನೇಜ್ಮೆಂಟ್ ಥೆರಪೀಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ವಿಸಿಟ್ ಮಾಡಿ ಆ ಒಂದು ಅವಕಾಶನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಬಿ ವೆಲ್ ಸೆಂಟ್ರ್ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ.